ಸೊ ಹಲೋ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ನಾವು ರಾತ್ರಿ 10:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಲ್ಲರೂ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾರೆ, ನಾವು ಸ್ವಲ್ಪ ಡಿಫ್ರೆಂಟ್. ಅದಕ್ಕೆ ಡಿಫ್ರೆಂಟ್ ಕಂಟೆಂಟ್ ಕೊಡಬೇಕು. ಇವಾಗ ಮಾಡ್ತಾಯಿದ್ದೀವಿ. ಸೊ ನಾಳೆನೂ ತುಂಬ ಪ್ಲ್ಯಾನ್ಸ್ ಇದೆ. ಸೊ ನಾಳೆ ಬೆಳಗ್ಗೆ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೋ ಇಲ್ವೋ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದಕ್ಕೆ ಇವಾಗಿಂದನೇ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಬಟ್ ನಾವು ನೆಕ್ಸ್ಟ್ ಮೀಟಪ್ ಬಂದು ಬಂಡಿ ಮಕ್ಕಳಮ್ಮ ದೇವಸ್ಥಾನ, ಅದಂತೂ ಫಿಕ್ಸ್. ಹೋಗ್ಬೇಕಿದ್ರೆ ವ್ಲಾಗ್ ಮಾಡ್ಕೊಂಡು ಹೋಗ್ತೀವಿ, ನೋಡೋಣ ಹೆಂಗಾಗುತ್ತೆ ಅಂತ. ಸೊ ನೋಡಿ, ಇವಾಗ ಜಿಮ್ಮಿಗೆ ಬಂದಿದ್ದೀವಿ. ಜಿಮ್ಮೆಲ್ಲ ಫುಲ್ ಖಾಲಿ 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 ಹೊಡಿತಿದೆ. ಯಾಕೆ ಗೊತ್ತಾ, ಟೈಮು ಎಷ್ಟೋ ಟೈಮು 10 ಗಂಟೆ ಆಗೈತೆ, ಗೊತ್ತೈತೆ. ನೋಡಿ ಅವನು ಸುತ್ತಾಡ್ತಾವನು ಇಷ್ಟು ಟೈಮಲ್ಲಿ. ಟೈಮ್ ಆಗೈತಂತೆ. ಇವಾಗ ಬಂದುಬಿಟ್ಟು ಟೈಮ್ ಆಗೈತೆ ವರ್ಕೌಟ್ ಮಾಡು ಅಂದರೆ ಹೆಂಗೆ ಮಾಡೋದು? ನೀನು ಆಯ್ತು, ಈಗ ವರ್ಕೌಟ್ ಮಾಡಿದ್ರೆ ಹಿಂಗೆ ವ್ಲಾಗ್ ಮಾಡ್ಕೊಂಡು ಮಾತಾಡ್ತಾ ಇರು. 11 ಗಂಟೆ ಆಗುತ್ತೆ. ವರ್ಕೌಟ್ ಏನು ವ್ಲಾಗ್ ಮಾಡು ಅಂದಿದ್ದು. ನೋಡಿ, ಖಾಲಿ ಖಾಲಿ ಜಿಮ್ಮು. ಇಬ್ಬರೇ ಬೇತಾಳಗಳ ಥರ ಮಾಡ್ತಾಯಿದ್ದೀವಿ. ವ್ಲಾಗ್ ಏನು ಮಾಡೋಕ್ಕೂ ಇಬ್ಬರೇ ಇಂಟ್ರೆಸ್ಟ್ ಇಲ್ಲ, ಒಂದು ಸಾಂಗ್ ಇಲ್ಲ. ನೋಡ್ಕೊಳ್ರಿ, ಇಲ್ಲೇ ನಾವು ವರ್ಕೌಟ್ ಎಲ್ಲ ಮಾಡೋದು. ಹಂಗೆ ಒಂದೆರಡು ಕ್ಲಿಪ್ಸ್ ಹಾಕ್ತೀವಿ, ನೋಡ್ಕೊಳ್ರಿ ವರ್ಕೌಟ್ದು. ಕಮೆಂಟ್ ಎಲ್ಲ ಮಾಡೋಕ್ಕೆ ಹೋಗ್ಬಿಟ್ರಿ ಕಿಡ್ದಾಗಿ. ಏನು ಸ್ವಲ್ಪ ಮಾಡ್ತೀವಿ, ಬಿಗಿನರ್ಸ್ ನಾವು. ಸ್ವಲ್ಪ ಅಷ್ಟೇ. ಇವನು ಬೇಜಾನ್ ಮಾಡ್ತಾನೆ ವರ್ಕೌಟು. ಬೇಜಾನ್ ವರ್ಕೌಟ್ ಮಾಡ್ತೀವಿ. ನೋಡ್ರಿ, ವೆಯ್ಟ್ಸ್ ಎಲ್ಲ 20 kg ವೆಯ್ಟ್ ಹಾಕಿದ್ದೀವಿ. ಆದರೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಗೈಸ್, ಅಷ್ಟೊಂದು ಥರ ಕಮ್ಮಿನೆಲ್ಲ ಮಾಡಲ್ಲ ಗೈಸ್. ಉಪ್ಪು ಖಾರ ಹಾಕಿ ನಮ್ಮ ಇನ್ನೊಬ್ಬರು ಸೀನಿಯರ್ ಬ್ಲಾಗರ್ ಅವರೇ. ಅವ್ರನ್ನ ನೀವು ನೋಡಿರ್ತೀರ ನಮ್ಮ ಚಾನಲಲ್ಲಿ. ಕಳಿಸಿದ್ರೆ ಹಾಕೊಂಡು ಇವತ್ತೇ ಜಡಿತಾರೆ. ನಾಳೆ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗೋಣ ಅಂತ ಇದ್ದೀವಿ. ಹೋದರೆ ಈ ಬ್ಲಾಗು ಅದರಲ್ಲೇ ಬರುತ್ತೆ. ಸೊ ಅದ್ರಲ್ಲಿ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕ್ತೀವಿ ಜಿಮ್ಮಿಂದು, ನೋಡ್ಕೊಳ್ರಿ. ನಾಳೆ ಏನೋ ಹೋಗೋದ ಗೈಸ್, ವೀಡಿಯೋ ಅಂತ ಮಾಡ್ತಾ ಇದ್ದೀವಿ. ಯಾವತ್ತು ಪೋಸ್ಟ್ ಮಾಡ್ತೀವೋ ನಿಜ ಗೊತ್ತಿಲ್ಲ, ಜಸ್ಟ್ ವೆಯ್ಟ್ ಮಾಡ್ತಾ ಇರ್ರಿ. ಹೋಗೋಕ್ಕೇನಿಲ್ಲ ಗೈಸ್. ನಾಳೆ ಆದರೆ ಸಿಕ್ಕಾಪಟ್ಟೆ ರಶ್ ಅಲ್ಲೇನೋ. ಶುಕ್ರವಾರ ಫುಲ್ ರಶ್. ನೋಡಿಬಿಟ್ರೆ ತಲೆ ಕೆಟ್ಟೋಗೋದು ಅಷ್ಟು. ಆದರೂ ಹೋಗ್ತೀವಿ, ಬಿಡಲ್ಲ. ಎಕ್ಸಿಟಲ್ಲಿ ನುಗ್ಬಿಟ್ಟು ದರ್ಶನ ಮಾಡ್ತೀವಿ. ಅದೆಲ್ಲ ಹೇಳ್ಬಾರ್ದು. ಬೀಪ್. ಸೊ ಗೈಸ್, ನಾಳೆ ಸಿಗೋಣ. ಬಾಯ್. One eternity later. ಗೈಸ್, ಇವಾಗ ನಾವು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ ಮಧ್ಯಾಹ್ನ ಹತ್ತತ್ರ ಆಗ್ತಾ ಬಂದಿದೆ. 12:15 ಹೋಗ್ತಾ ಇದ್ದೀವಿ. ಇದು ಬಂದು ನಮ್ಮ ಏರಿಯಾದಲ್ಲಿರೋ BGS ಕಾಲೇಜ್ ರೋಡು. ಇದೆ BGS ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಗೈಸ್, ಇವಾಗ ನಾವು ಅಣ್ಣಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮೆಜೆಸ್ಟಿಕಲ್ಲಿ ಇದ್ದೀವಿ. ಮೇ ಬಿ ರಶ್ ಇರ್ಬೋದು, ಏನಾಗುತ್ತೆ ಗೊತ್ತಿಲ್ಲ. ನೋಡೋಣ ಹೇಗಿದೆ, ರಶ್ ಇದೆಯಾ ಏನು. ಗಾಯ್ಸ್, ಈಗ ಅಣ್ಣಮ್ಮ ದೇವಸ್ಥಾನ ಮುಗೀತು. ನೆಕ್ಸ್ಟ್ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಬೇಕು. ಪರವಾಗಿಲ್ಲ, ಅಣ್ಣಮ್ಮ ದೇವಸ್ಥಾನದಲ್ಲಿ ಬೇರೆ ದಿವಸ ಕಂಪೇರ್ ಮಾಡ್ಕೊಂಡ್ರೆ ಅದು ರಶ್ ಕಮ್ಮಿನೇ ಇದೆ. ಆರಾಮಾಗಿ ದರ್ಶನ ಆಯಿತು. ಇವಾಗ ನೆಕ್ಸ್ಟು ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ರೀಚ್ ಆಗಿದ್ದೀವಿ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ. ನೋಡಿ ಸುಂದ್ರ, ಯಾರೋ ಇವನೇ ಸುಂದ್ರ. ನೋಡಕ್ ಹೋತಿ ನನ್ನ ಮಗ ಇದ್ದಂಗ ಅವನೇ ಸುಂದ್ರ ಅಂತೆ. ಆಯ್ತವನೆ, ಯಾರನ್ನ ನೋಡ್ಬಿಟ್ಟು ಹೊಡೈತವನೆ. ಇವಾಗ ರೀಚ್ ಆಗಿದ್ದೀವಿ. ಅಣ್ಣಮ್ಮಂದೆಲ್ಲ ದರ್ಶನ ಆಯಿತು. ಸ್ವಲ್ಪ ರಶ್ ಇತ್ತು ಅಷ್ಟೇ. ಇಲ್ಲಿ ಸಿಕ್ಕಾಪಟ್ಟೆ ನೋಡಿ, ಪಾರ್ಕಿಂಗ್ ಗಾಡಿಗಳು ನೋಡ್ರಿ, ಫುಲ್ಲು ಗಾಡಿಗಳು. ಒಳಗಡೆ ಹೆಂಗಿದೆಯೋ ಗೊತ್ತಿಲ್ಲ. ಸೊ ಹೋಗ್ಬಿಟ್ಟು ನೋಡಿಬಿಟ್ಟು ಕಂಟಿನ್ಯೂ ಮಾಡ್ತೀವಿ. ಗೈಸ್, ಇದು ಬಂದು ಲವಾಕುಶ. ಇಲ್ಲಿ ದೇವಸ್ಥಾನದಲ್ಲಿ ಕರೆಕ್ಟಾಗಿ ಏನಿಲ್ಲ ಅಂದರೂ ಒಂದು 5-6 ನಾಯಿ ಸಾಕವ್ರೆ. ಅದರಲ್ಲಿ ಇವೆರಡೇ ಸಿಕ್ಕಿರೋದು ನಮ್ಮ ವೀಡಿಯೋಗೆ. ಅಲ್ಲಿ ಬೇರೆ ಐತೆ, ಅದು ಆಚೆ ಕಟ್ಟಾಕಿರಂಗವ್ರೆ. ಒಟ್ಟಿನಲ್ಲಿ ಇವತ್ತಿರೋದೇ ಇವೆರಡು ನಾಯಿ, ಲವಾಕುಶ ಅಂತ. ತುಂಬ ಅಂದರೆ ತುಂಬ ಒಳ್ಳೆ ಸೈಜಲ್ಲಿದೆ ಗೈಸ್. ಈ ದೇವಸ್ಥಾನದಲ್ಲಿ ಇನ್ನೂ ಎಷ್ಟೊಂದು ಥರ ಪಕ್ಷಿ ಎಲ್ಲ ಸಾಕೋರು ಗೈಸ್. ಬಟ್ ಅದು ನಮ್ಮ ವೀಡಿಯೋಗೆ ಸಿಕ್ಕಿರೋದು ಬರೀ ನಾಯಿ ಮಾತ್ರ. ಬರ್ಡ್ಸ್ ಎಲ್ಲ ಇದೆ, ಒಂದು ದಿವಸ ನಾವು ಅದನ್ನ ತೋರಿಸ್ತೀವಿ. ಗೈಸ್, ಬಂಡಿ ಮಕ್ಕಳಮ್ಮ ದೇವಸ್ಥಾನ ಲಾಸ್ಟ್ಗೂ ದರ್ಶನ ಆಗೋಯ್ತು. ತುಂಬ ರಶ್ ಇತ್ತು ಇವತ್ತು. ಇದ್ದೀವಿ, ಎಲ್ಲ ಟಿಫನ್ ಮಾಡಬೇಕು.
ಆನ್ ದ ವೇ ಇವಾಗ ಮನೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಹೋಟ್ಲು ಸಿಕ್ಕಿದ್ರೆ ಟಿಫನ್ ಮುಗಿಸ್ಕೊತೀವಿ. ಗೈಸ್ 2:15 ಟೈಮು, 2:15 ಇನ್ನೂ ಟಿಫನ್ ಮಾಡಿಲ್ಲ. ಸೌಂಡ್ ಕೊಟ್ಕೊಂಡು ಹೋಯ್ತಾ ಗೈಸ್. ಕನಲ್ ಒಳಗಡೆ ಗಾಡಿ ಸೌಂಡ್ ಮಸ್ತಾಗಿ ಹೋಯ್ತಾವನೆ. ASC ಕಾಲೇಜ್ ನೋಡಿ. ASC ಕಾಲೇಜ್ ಅವನು ಒಬ್ಬ ಇವತ್ತು ಸಿಗ್ತೀನಿ ಅಂತ ಹೇಳೋನೆ, ಬರ್ತಾನೆ, ತೋರಿಸ್ತೀವಿ, ತಲೆ ಕಟ್ಸ್ಕೊಂಡು ತೋರಿಸ್ತೀವಿ ಗೈಸ್. ಅವನ ಹೆಸರು ಒಟ್ಟಿಗೆ ರಿವೀಲ್ ಮಾಡ್ತೀವಿ. ಅವನ್ನ ಮೀಟ್ ಮಾಡೋಣ ಇವಾಗ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.